टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಯಾರಿಕೆಗೆ ಪ್ಲಾಸ್ಟಿಕ್ ಬಳಸಬಾರದು. ಹೌದು, ಪೇಪರ್ ಹಾಕ್ತಾ ಇದಿಲ್ಲ ನಾವು, ಈ ಬಟನ್ ಹಾಕ್ತಾ ಇದೀವಲ್ಲ ಸರ್. ಓಕೆ, ಈಗ ಪಾರ್ಸಲ್ ಕೊಡುವಾಗ ಕೂಡ ನೀವು ಹೈಜಿನಿಕ್ ತೊಳೆಯೋದು ಕಷ್ಟ ಅಂತೇಳಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿದ್ರೆ ಬಿಸಿ ಆಹಾರ ಜೊತೆಗೆ ಸೇರುತ್ತೆ. ಹೌದೌದು, ಚೇಂಜ್ ಮಾಡ್ತಾ ಇದ್ದಾರೆ. ಓಕೆ, ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ಓಕೆ, ಇನ್ಮೇಲೆ ಆದ್ರೂ ಕಡಿಮೆ ಮಾಡ್ತೀರಾ? ಹೌದು, ಇಲ್ಲ ನಮಗೆ ಬಯಲೆ ಹಾಕ್ಬಿಡೋ ಅಂತ ಒಂದು ಪ್ಲಾನ್ ಇದೆ. ಬಯಲೆ ಹಾಕಿ ಮಾಡಿದ್ರೆ ಒಳ್ಳೆ. ಹೌದು ಹೌದು ಹೌದು. ಓಕೆ, ಸರ್ಕಾರ ಜನರ ಆರೋಗ್ಯ ದೃಷ್ಟಿಕೋನದಿಂದ ಅದು ಏನಂದ್ರೆ ಫುಲ್ ಬಂದ್ ಮಾಡಬೇಕು. ಅದು ಅರ್ಧ ಮಾಡಿ ಅರ್ಧ ಬಿಟ್ಟಿದ್ರೆ ಎಲ್ರಿಗೂ ತೊಂದರೆ ಆಗ್ತದೆ. ಇವಾಗ ಬೇರೆ ಕಡೆ ಕೊಡ್ತಾ ಇದ್ದಾರೆ, ನೀವು ಯಾಕೆ ಕೊಡಲ್ಲ ಅಂತ ನಮ್ಮ ಹತ್ರ ಜಗಳ ಬರ್ತಾ ಇದ್ರೆ. ಈ ತಟ್ಟೆಗೆ ಹಿಂಗೆ ಹಾಕ್ಕೊಟ್ರೆ ಹಿಂಗೆ ನಾವು ತಿನ್ನಲ್ಲ, ಬೇರೆಯವ್ರು ತಿಂದಿದ್ದು ನಾವು ತಿನ್ಬೇಕಾ, ನಮ್ಗೆ ಕವರ್ ಹಾಕ್ಕೊಡಿ ಅಂತ ನಮಗೆ ಕಂಪ್ಲೇಂಟ್ ಬರ್ತಾ ಇದೆ. ಅದು ಏನಾದ್ರೆ ಕವರ್ ಹಾಕ್ಕೊಡಿ, ಕಸ್ಟಮರೇ ಕೇಳ್ತಾ ಇದ್ದಾರೆ. ಅವಾಗ ಏನು ಮಾಡೋಕ್ಕಾಗತ್ತೆ ಹೇಳಿ? ಈ ಥರ ಇದ್ದರೆ ಖಾಲಿ ತಟ್ಟೆ ಇದ್ದರೆ ನಾವು ಕ್ಲೀನಾಗಿ ಸೋಪ್ ಹಾಕಿ ತೊಳಿತೀವಿ. ಹಂಗೆ ಇದ್ರು ನಮಗೆ ಕವರ್ ಹಾಕಿ ಅಂತ ಹೇಳ್ದೆ. ಇವಾಗ ಕವರ್ ಬೇರೆ ಕಡೆ ಹಾಕ್ಕೊಡ್ತಾ ಇದ್ರಿಂದ ನಮಗೆ ಕೇಳ್ತಾ ಇದ್ದಾರೆ, ಅಲ್ಲಿ ಹಾಕ್ಕೊಡ್ತಾ ಇದ್ರಲ್ಲ, ನೀವು ಯಾಕೆ ಹಾಕ್ಕೊಡಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ಥರ ಹೌದು ನಾನು ಹೇಳ್ತಾ ಇದ್ದೆ ಏನಂದರೆ, ಅದು ಅವ್ರೇನು ಹೇಳ್ತಾ ಇದ್ದಾರೆ, ಅಲ್ಲಿ ಹಾಕ್ತಾ ಇದ್ರಲ್ಲ, ಇಲ್ಲಿ ಯಾಕೆ ಹಾಕಲ್ಲ, ಅದಕ್ಕೆ ಫುಲ್ ಬಂದ್ ಮಾಡಿಬಿಡಿದ್ರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಫುಲ್ಲು ಇವಾಗ ಪ್ರೊಡಕ್ಷನ್ನು ಅಲ್ಲಿ ಆಗೋದನ್ನು ಬಿಟ್ಬಿಟ್ಟು ನಮ್ಮನ್ನ ಲಾಸ್ಟ್ ಕೊನೆಗಿರೋರು ಕೆಳಗೆಂದ ಬರೋರ್ನ ಬಿಟ್ಬಿಟ್ಟು ಮೇಲೆ ಇರೋರು ಬಂದ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತಲ್ಲ. ಇಲ್ಲ ಮಾಡಲೇಬೇಕು, ಹೌದು. ಜನ ಇದ್ರೆ ಚೆನ್ನಾಗಿದ್ರೆ ನಮ್ಮ ಹತ್ರ ಬಂದು ತಿನ್ನೋರು ಚೆನ್ನಾಗಿ ಬರ್ತಾರೆ. ಅದು ಖಂಡಿತ ಕಡಿಮೆ ಮಾಡ್ತೀವಿ. ಆದರೆ ನಾವು ಹೇಳ್ದೆ ಸರ್ಕಾರಕ್ಕೆ ಏನಂದ್ರೆ, ಸ್ಟಾರ್ಟಿಂಗ್ ಬರ್ತಾ ಇದ್ರಲ್ಲ ಅವ್ರನ್ನ ಕಮ್ಮಿ ಮಾಡಿ, ಅಲ್ಲಿಗೆ ಬಂದ್ ಮಾಡಿ, ಅವಾಗ ಎಲ್ರಿಗೂ ಅದು ಬರೋದಿಲ್ವಲ್ಲ, ಅದು ಕಮ್ಮಿ ಮಾಡ್ರೆ ಮತ್ತೆ ಯಾಕೆ ನಮ್ಮ ಹತ್ರ ಬರ್ತಾ ಇದಿಲ್ಲ. ನಾವು ಕೊನೆಗಿರೋರು ಕೆಳಗಿರೋರು ಬಿಟ್ಬಿಟ್ಟು ಕೊನೆಗಿರೋರು ಹೋಗಿದ್ರೆ ಏನು ಮಾಡೋಕ್ಕಾಗತ್ತೆ ಹೇಳಿ. ಶಿವು ಅಂತ. ಇಡ್ಲಿ ಇಷ್ಟನಾ? ಇಷ್ಟ ಸರ್. ಓಕೆ, ಮನೇಲಿ ನೀವು ಇಡ್ಲಿ ಮಾಡ್ತೀರಾ? ಮಾಡ್ತೀವಿ. ನೀವು ಮನೇಲಿ ಹೇಗೆ ಇಡ್ಲಿ ಮಾಡ್ತೀರಾ? ಅಂದರೆ ಪೇಪರ್ ಹಾಕ್ತೀರಾ, ಅದಕ್ಕೆ ಪ್ಲಾಸ್ಟಿಕ್ ಪೇಪರ್ ಹಾಕ್ತೀರಾ? ಇಲ್ಲ, ಏನು ಹಾಕ್ತೀರಾ? ನಾವು ಹಾಗೆ ಎಣ್ಣೆ ಹಚ್ಚಿದ್ದು ಮಾಡ್ತೀವಿ ಪಾತ್ರೆಗೆ. ಓಕೆ, ಆ ನಂತರ ತೊಳೆದು ವಾಶ್ ಮಾಡ್ತೀವಿ. ಹೌದು. ಬಟ್ ಈ ರಸ್ತೆ ಬದಿಲಿ ಮಾಡುವವರೆಲ್ಲ ಪ್ಲಾಸ್ಟಿಕ್ ಹಾಕ್ತಾರೆ ಇಡ್ಲಿ ಬೇಯಿಸೋದಕ್ಕೆ, ಯಾಕಂದರೆ ತೊಳೆಯೋದು ಕಷ್ಟ, ಕ್ಲೀನ್ ಬೇಗ ಆಗುತ್ತೆ ಅಂತೇಳಿ. ಅದರಿಂದ ಕ್ಯಾನ್ಸರ್ ಬರ್ತಾ ಇದೆ. ಏನು ಹೇಳ್ತೀರಿ ಇದಕ್ಕೆ? ಆ ಥರ ಮಾಡಬಾರ್ದಲ್ಲ ಸರ್. ಹಾಂ, ಜನಸಾಮಾನ್ಯರ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಪ್ಲಾಸ್ಟಿಕ್ ಬ್ಯಾನ್ ಅಂತ ಹೇಳಿದಾರಲ್ಲ ಈಗಾಗಲೇ. ಹಾಂ, ಈಗ ಅದಕ್ಕೇ ಬ್ಯಾನ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬಾರ್ದು. ಯಾವ ಥರ ನಮಗೆ ಡೈರೆಕ್ಷನ್ ಕೊಡ್ತಾರೆ ಗೌರ್ಮೆಂಟ್ ಆಗಲಿ ಅಥವಾ ಇವು ನಮ್ಮ ಸೈಂಟಿಸ್ಟ್ ಇವರೆಲ್ಲ ಇದು ಮಾಡ್ಕೊಂಡಿರ್ತಾರೆ, ಅದರಂತೆ ನಾವು ಕೂಡ ಇದು ಮಾಡಬೇಕು. ಅವ್ರು ನಮ್ಮ ಹಿತದೃಷ್ಟಿಯಿಂದ ಹೇಳ್ತಿರ್ತಾರೆ ತಾನೇ. ಸೊ ಅದರಂತೆ ನಾವು ಕೂಡ ನಮ್ಮ ಹೆಲ್ತನ್ನು ನಾವು ಸರಿಯಾಗಿ ನೋಡ್ಕೊಂಡು ಹೋಗಬೇಕು. ಹೈಜೀನ್ ನೋಡೋಕೆ ಹೋಗಿ ಎಲ್ಲೋ ಒಂದು ಕಡೆ ಗ್ರಾಹಕರು ಕೂಡ ಪ್ರಶ್ನೆ ಮಾಡಬೇಕಲ್ಲ, ಯಾಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತೀರಾ ಬೇಯಿಸುವಾಗ ಅಂತ. ಮಾಡಬೇಕು ಸರ್. ಅದು ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಯಾಕಂದರೆ ಈಗ ಕೂತಿರ್ತಾರೆ, ಆರ್ಡ್ರ್ ಕೊಡ್ತಾರೆ, ಅವ್ರು ತಂದು ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಕಸ್ಟಮರ್ಸ್ಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಅವ್ರು ಯಾವ ಥರ ಮಾಡ್ತಾರೆ ಏನು ಅಂತ. ಹಾಗಾಗಿ ಅದು ಗೊತ್ತಾಗಲ್ಲ. ಇದನ್ನ ಗಮನಕ್ಕೆ ಇವರು ಅವರೇ ತೊಗೊಳ್ಬೇಕು, ಯಾರು ಮಾರ್ತಿರ್ತಾರಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್. ಈ ಪಟಾಣಿಗೂ ಕೂಡ ಈ ಕಲರ್ ಬಳಕೆ ಮಾಡ್ತಾ ಇದ್ದಾರೆ. ನೀವು ನೋಡ್ಲಾರ್ದೆ ಮನೆ ತರ್ತೀರಾ, ಬೇಯಿಸ್ತೀರಾ, ತಿಂತೀರಾ, ಅಪಾಯ ಅಲ್ವಾ? ಹೌದು ಸರ್, ಇದು ಗೊತ್ತಾಗಲ್ಲ ಸರ್. ನ್ಯಾಚುರಲ್ ಕಲರ್ ಅಂತ ಮಾಡ್ತಿರ್ತಾರೆ, ಸೊ ಅದರಿಂದ ಗೊತ್ತಾಗಲ್ಲ. ಅವರು ಅದೇ ಸ್ಥಾನಕ್ಕೆ ಅವರು ತಮ್ಮನ್ನು ಇಟ್ಕೊಂಡು ಅವ್ರು ಮಾಡಬೇಕಾಗತ್ತೆ. ಇದನ್ನೇ ನಾನು ಯೂಸ್ ಮಾಡಿದ್ರೆ ನನ್ನ ಆರೋಗ್ಯಕ್ಕೆ ಯಾವ ಥರ ಹೆಲ್ತಿಗೆ ಇಫೆಕ್ಟ್ ಆಗುತ್ತೆ ಅಂತ ಅದನ್ನು ವಿಚಾರ ಮಾಡ್ಕೊಂಡು ಅವ್ರು ಮಾಡಬೇಕಾಗತ್ತೆ. ಈಗ ಸರ್ಕಾರ ಮಾಡ್ತಿರೋದು ಕಲರನ್ನು ಹಾಕೋದು ಬ್ಯಾನ್ ಮಾಡ್ತಾ ಇದೆ, ಜೊತೆ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದೆ. ಸರಿ ಇದರ ಸರಿಯಾದ ನಿರ್ಧಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಮಾಡಬೇಕಲ್ಲ ಸರ್. ನಮ್ಮ ಹೆಸರು ವೈಶಾಲಿ. ಥ್ಯಾಂಕ್ ಯು.